ರೇವಣಸಿದ್ದೇಶ್ವರನ ಬೆಟ್ಟನ ತಲುಪಿದ್ವಿ. ಬೆಟ್ಟ ಹತ್ತನ ಅಂದ್ಕೊಂಡೇ ಬೆಟ್ಟದ ಹತ್ರ ಹೋಗ್ತಾ ಇದ್ವಿ. ಆದರೆ ವೆದರ್ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರೋ ಥರ ಇತ್ತು. ಮಗು ಬೇರೆ ಇತ್ತಲ್ಲ, ಇನ್ನು ಮಳೆ ಬಂದರೆ ಬೆಟ್ಟ ಹತ್ತಕ್ಕೂ ಆಗೋಲ್ಲ, ಇಳಿದು ಹೋಗೋಕ್ಕೂ ಆಗೋಲ್ಲ ಅಂತ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಬಂದ್ವಿ. ಅಲ್ಲಿ ಕಡಲೆಪುರಿ ಇತ್ತು. ಕಡಲೆಪುರಿ ತಗೊಳ್ಳೋಣ ಅಂತ ಗಾಡಿ ನಿಲ್ಲಿಸಿದ್ವಿ. ಅವ್ರು ಕಡಲೆಪುರಿ ತಗೊಳ್ಳೋ ಅಷ್ಟರಲ್ಲಿ ನಾನು ಹಂಗೆ ಸುತ್ತ ಮೆಮೊರೀಸ್ಗಿರಲಿ ಅಂತ ಫುಲ್ಲು ಸುತ್ತ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ. ಇಲ್ಲೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಇಲ್ಲಿ ಕಡಲೆಪುರಿ ತೊಗೋತಾಯಿದ್ರು. ಎರಡೇ ಎರಡು ಕಡಲೆಪುರಿ ಅಂಗಡಿ ಇತ್ತು, ಹಂಗಾಗಿ ಕಡಲೆಪುರಿನೂ ರೇಟ್ ಜಾಸ್ತಿ ಹೇಳ್ತಾರೆ ಇಲ್ಲೆಲ್ಲ. ಮತ್ತು ತೊಗೊಂಡು ಬರೋವಾಗ ರಾಮನಗರದಲ್ಲಿ ಸೈಡಲ್ಲಿ ಚೇರ್ಗಳು ಇಟ್ಟಿದ್ರು ಚಿಕ್ಕ ಮಕ್ಕಳು ಕೂತ್ಕೊಳ್ಳೋದು. ನಮ್ಮಮ್ಮ ಅಂದರು, ನಮ್ಮ ಅವ್ರಿಗೆ ಆ ಚೇರ್ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಅಂದರು. ಅಷ್ಟಕ್ಕೆ ಇಳಿದೋಗ್ಬಿಟ್ಟು ನಮ್ಮ ಅಣ್ಣ ನಮ್ಮ ಮನೆಯವ್ರು ಇಬ್ಬರೂ ಚೇರ್ ತೊಗೊಂಡು ಬಂದರು. ಚೇರ್ ತೊಗೊಂಡು ಬಂದು ರೋಡಲ್ಲಿ ಇಟ್ಟರೆ ನಮ್ಮ ಅವ್ರಿಗೆ ಆ ರೋಡಲ್ಲೇ ಕೂತ್ಕೊಂಡು ಬಿಡೋದ, ಚೇರ್ ಮೇಲೆ ಕೂತ್ಕೊಂಡವನು ಇಳಿಯಲ್ಲ ಅಂತ ಇದ್ದ. ಆಮೇಲೆ ಹಂಗೋ ಹಿಂಗೋ ಮಾಡಿ ಕೂತಿದ್ದವ್ರನ್ನ ಎಬ್ಬರಿಸ್ಕೊಂಡು ಮತ್ತೆ ಬೆಂಗಳೂರು ಕಡೆ ಹೊರಡುವಾಗ ಅಂದವೇ ಹಂಗೆ ರಾಮನಗರ ಬಸ್ ಸ್ಟಾಪ್ ಹತ್ರ ಸಿಗ್ನಲ್ ಬಿತ್ತು. ಸಿಗ್ನಲಲ್ಲಿ ಮದ್ದೂರು ವಡೆ ತೊಗೊಂಡ್ವಿ ತಿನ್ನೋಣ ಅಂತ. ಮದ್ದೂರು ವಡೆ ಏನೋ ತೊಗೊಬಿಟ್ವಿ, ತಿಂದ್ಬಿಟ್ವಿ. ಆಮೇಲೆ ದಾಹ ಆಗ್ತಾಯಿತ್ತು ಅಂತ ಅಲ್ಲೇ ಸೈಡಲ್ಲಿ ಕಬ್ಬಿನ ಜ್ಯೂಸ್ ಇತ್ತು. ಕಬ್ಬಿನ ಜ್ಯೂಸ್ ತೊಗೊಂಡು ಕುಡಿದ್ಬಿಟ್ಟು ಹೊರಟ್ವಿ. ನಮ್ಮ ಅವ್ರಿಗೆ ಲೋಟದಲ್ಲಿ ಕುಡಿಯೋಕ್ಕೆ ಬರೋಲ್ಲ, ಹಾಗಾಗಿ ಸ್ಟ್ರಾ ಹಾಕಿದ್ದೀವಿ. ಸ್ಟ್ರಾ ಅಲ್ಲೇ ಕುಡಿಸ್ಬಿಟ್ಟು ಮತ್ತೆ ಬೆಂಗಳೂರು ಕಡೆಗೆ ಹೊರಟ್ವಿ. ಹಾಗೆ ಬರೋವಾಗ ರಾಮನಗರದಲ್ಲಿ ಆಂಜನೇಯನ ಆರ್ಚ್ ಇದೆಯಲ್ಲ, ಆಂಜನೇಯಂಗೆ ಒಂದು ಬಾಯ್ ಹೇಳ್ಬಿಟ್ಟು ಹೊರಟ್ವಿ. ಮತ್ತು ಬಿಡದಿಯಲ್ಲಿ ಯಾರೋ ಒಂದು ಹುಡುಗ ಸೈಡಲ್ಲಿ ಕಾರು ಮತ್ತು ಜೀಪ್ಗಳನ್ನೆಲ್ಲ ಮಾರಾಟ ಮಾಡ್ಕೊಂಡು ಕೂತಿದ್ದ. ನಮ್ಮ ಅವ್ರಿಗೊಂದು ಜೀಪ್ ತೊಗೊಂಡು ಅಲ್ಲಿಂದ ಹೊರಡುವಾಗ ಬಿಗ್ ಬಾಸ್ ಹೌಸ್ ನಾನು ನೋಡಿರಲಿಲ್ಲ. ನಮ್ಮಣ್ಣ ಬಿಗ್ ಬಾಸ್ ಹೌಸ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಹೌಸ್ ಕಡೆನೇ ಕರ್ಕೊಂಡು ಬಂದರು. ನೋಡಿ, ಇದೇ ಬಿಗ್ ಬಾಸ್ ಹೌಸು. ನಾನು ನೋಡಿರಲಿಲ್ಲ, ನಾನು ನೋಡ್ತಿರೋದು ಇದೇ ಫಸ್ಟು. ಗೇಟ್ ಕ್ಲೋಸ್ ಆಗಿತ್ತು, ಬಟ್